ಇಲ್ಲಿಂದ ಇಲ್ಲಿಗೆ 1.5 ಇಂಚ್. ಸೊ ಇಷ್ಟೇ ಸಿಂಪಲ್ಲು ಪ್ಲೇನ್ ಬ್ಲೌಸ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಹೋದ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿದೆ. ಬಟ್ ಅದರಲ್ಲಿ ನಾನು ಮಾರ್ಕ್ ಮಾಡಿರೋದು ನೀಟಾಗಿ ಶೋ ಆಗ್ತಿಲ್ಲ. ಅದೇನಾಗಿದೆ ಅಂತಂದರೆ ಕಮೆಂಟ್ ಸೆಕ್ಷನ್ ಕೂಡ ಆಫ್ ಆಗಿಬಿಟ್ಟಿದೆ. ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮಾಮೂಲಿ DM ಬಂತು. ಸೊ ಆವಾಗ ನಾನು ನೋಡಿದೆ. ಸೊ ಆವಾಗ ನೋಡಾದ್ಮೇಲೆ ನನಗೂ ಗೊತ್ತಾಯಿತು. ಸೊ ಅದರಲ್ಲಿ ಏನೂ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಇವಾಗ ನೀಟಾಗಿ ಪ್ಲೇನ್ ಬ್ಲೌಸೇನೆ ವಿತೌಟ್ ಪ್ಲೇನು ವಿತೌಟ್ ಲೈನಿಂಗ್ ಪೀಸ್ನ ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀಟಾಗಿ ನೋಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಫ್ರಂಟು ಬ್ಯಾಕು ಎರಡು ಒಂದೇ ರೀತಿ ಕಟ್ ಮಾಡೋದು ಯಾವ ರೀತಿ ಅಂತ ಕೇಳ್ತಾರೆ, ಇಲ್ಲಾಂದರೆ ಫ್ರಂಟು ಬ್ಯಾಕು ಸಪ್ರೇಟ್ ತೋರಿಸಿ ಅಂತ ಕೇಳ್ತಾರೆ. ಸೊ ನಿಮಗೆ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದೇ ರೀತಿ ತಿಳಿಸ್ತೀನಿ. ಮತ್ತು ಸ್ಲೀವ್ಸ್ ಕಟ್ಟಿಂಗ್ ಯಾವ ರೀತಿ, ಸ್ಲೀವ್ಸ್ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ತೀನಿ. ಸೊ ಈ ಟೋಟಲಾಗಿ ಹೇಳಬೇಕು ಅಂದರೆ ಈ ವಿಡಿಯೋದಲ್ಲಿ ಏನೇನು ತಿಳಿಸ್ತೀನಿ ಅಂತಂದರೆ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸ್ ಕಟ್ಟಿಂಗು ಮಾರ್ಕ್ ಮಾಡೋದು ಮತ್ತು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಸೊ ಯಾವಾಗಲೂ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ನಾನು ಭಾವಿಸ್ತೀನಿ. ಸೊ ಬನ್ನಿ ವಿಡಿಯೋನ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಲಾಸ್ಟಲ್ಲಿ ಮರಿದೇನೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ವಿಡಿಯೋ ನೀವು ಎಷ್ಟು ಲೈಕ್ ಕೊಡ್ತೀರೋ ಅಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ. ಸೊ ನೀವು ಲಾಸ್ಟಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡ್ತ್ ಸೈಡು ಮಾರ್ಕ್ ಮಾಡಬೇಕಾಗುತ್ತೆ. ಫುಲ್ ಲೆಂತ್ ಬಂದುಬಿಟ್ಟು 12 ಇದೆ. 12ಗೆ ನಾನಿಲ್ಲಿ 2ನ ಆ್ಯಡ್ ಮಾಡ್ತೀನಿ. 12ಗೆ 2ನ ಯಾಕಪ್ಪ ಆ್ಯಡ್ ಮಾಡ್ತೀನಿ ಅಂತಂದರೆ 2 ಮಾಮೂಲಿ ಇವಾಗ ನಾವು ಲೈನಿಂಗ್ ಪೀಸ್ ಕೊಟ್ಟರೆ ಅದರಲ್ಲಿ ಒಂದು ಮಾತ್ರ ನಾವು ಟರ್ನ್ ಮಾಡಿ ಸ್ಟಿಚ್ ಮಾಡ್ತೀವಿ. ಬಟ್ ನಾವು ವಿತೌಟ್ ಲೈನಿಂಗ್ ಮಾಡ್ತೀವಲ್ಲ, ಸೊ ಅದು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಅದನ್ನು ನಾನು ನಿಮಗೆ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ನಮ್ಗೆ ಅಲ್ಲಿರೋದು ರೆಡಿ ಇರೋದು 12. ಅದಕ್ಕೆ ನಾನು 2ನ ಆ್ಯಡ್ ಮಾಡ್ತಾಯಿದ್ದೀನಿ. ಟೋಟಲಾಗಿ 14ಕ್ಕೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾಯಿದ್ದೀನಿ. ಸೊ ನಾನಿಲ್ಲಿ ಫಸ್ಟು ಒಂದು ಲೈನ್ ಹಾಕ್ಬಿಡ್ತೀನಿ. ಬಟ್ಟೆ ಕ್ರಾಸ್ ಇರುತ್ತೆ. ಸೊ ನೀವು ಕೂಡ ಒಂದು ಲೈನ್ ಹಾಕ್ಕೊಳ್ಳಿ. 14ಕ್ಕೆ ಒಂದು ಮಾರ್ಕ್ ಮಾಡ್ಕೊತಾಯಿದ್ದೀನಿ. ಸೊ ನಮಗೆ ಬ್ಲೌಸ್ ಉದ್ದ ಬಂದ್ಬಿಟ್ಟು ಟೋಟಲಾಗಿ ಇವಾಗ 14 ಬೇಕು. ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡಿದ್ದೀನಲ್ಲ ಇದಿಷ್ಟಕ್ಕೇ ಅದೇ ಲೈನಿಗೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ನೆಕ್ ವಿಡ್ತ್ನ 2.5ಗೆ ತೊಗೋತಾ ಇದ್ದೀನಿ. ಅಂದರೆ ಶೋಲ್ಡರು 5. ಇದು ಬಂದುಬಿಟ್ಟು ಫ್ರಂಟು, ಇದು ಬಂದುಬಿಟ್ಟು ಬ್ಯಾಕು. ಸೊ ನೋಡಿ ಇಲ್ಲಿಂದ ಇಷ್ಟಕ್ಕೆ ಫ್ರಂಟ್ ನೆಕ್ ಡಿಪ್. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಈ ರೀತಿ ಕ್ರಾಸ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳಿ. ಸೊ ಇಲ್ಲಿಗೆ ಬರುತ್ತೆ. 6 ಇದೆ ಫ್ರಂಟ್ ನೆಕ್ ಡಿಪ್ಪು. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತೀನಿ. 1/2 ಇಂಚ್ ಯಾಕಪ್ಪ ಅಂತಂದರೆ ಇದಕ್ಕೆ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ 6 + ಅರ್ಧ 6.5 ತೊಗೋತಾ ಇದ್ದೀನಿ ನನಗೆ. ಮತ್ತು ಇಲ್ಲಿ 2.5ಗೆ ಹಾಕ್ಕೋತೀನಿ ಅದೇ ಲೈನು. ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳೋಣ. ಈಗ ಬ್ಲೌಸ್ನ ನೀವು ಇದೇ ರೀತಿ ಇಡಬೇಕು. ನೀವು ಹೀಗೆಲ್ಲ ಇಡಬಾರ್ದು, ಇಲ್ಲಾಂದರೆ ಇನ್ನೂ ಅಗಲ ಮಾಡಬಾರ್ದು. ನೀವು ಬ್ಲೌಸು ಯಾವ ರೀತಿ ಹಾಕೋತೀರೋ ವೇರ್ ಮಾಡ್ತೀರೋ ಸೊ ಇದು ಹೀಗಿದ್ರೆ ಹೀಗೆ ಇಟ್ಕೊಂಡು ಅರ್ಥ ಮಾಡಬೇಕು. ಇಲ್ಲಿಂದ ಇಲ್ಲಿ ಸ್ಟಿಚ್ ಇರುತ್ತಲ್ಲ, ಸೊ ಇಲ್ಲಿಂದ ತಗೊಂಡು ನೋಡಿ ಇಲ್ಲಿಗೆ 5.5 ಬರ್ತಿದೆ. ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಸ್ಕೇಲ್ ತೊಗೊಳ್ಳಿ. ಸ್ಕೇಲ್ ತೊಗೊಂಡು ಇಲ್ಲಿ ಮಾರ್ಕ್ ಇದೆಯಲ್ಲ, ಸೊ ಈ ಲಾಸ್ಟಿಂದ ಹೀಗೆ ಇಟ್ಕೊಂಡು ಈಗ ನೋಡಿ. ಸೊ ಸೇಮ್ ನೋಡಿ ಇಲ್ಲಿಂದ ಇಲ್ಲಿಗೆ 5.5ನೇ ಬರೋದು ಆರ್ಮೋಲ್ ಕರ್ರು. ಸೊ 5.5ಗೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತಾಯಿದ್ದೀನಿ. ಸೊ 6 ತೊಗೋತಾಯಿದ್ದೀನಿ ನಾನು ಇಲ್ಲಿ ಆರ್ಮೋಲ್ ಕರ್ನ.
6 ತೊಗೊತಾ ಇದ್ದೀನಿ. ಸೊ ಇದರಲ್ಲೇ ಚೆಸ್ಟ್ ಪಾರ್ಟು 7.5 ಇತ್ತು ಆವಾಗಲೇ ಮೆಜರ್ಮೆಂಟ್ ಮಾಡಿದಾಗ. ಸೊ 7.5ಗೆ 1 ಮಾರ್ಕು ಎಕ್ಸ್ಟ್ರಾ 2 ಇಂಚ್ ತೊಗೋತೀನಿ. ನೀವು 1.5 ಇಂಚ್ ತೊಗೋತೀನಿ ಅಂದರೆ ತೊಗೋಬೋದು, 2 ಇಂಚ್ ತೊಗೋತೀನಿ ಅಂದರೆ ತೊಗೋಬೋದು. ನಾನು 2 ಇಂಚಿಗೆ 1 ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಇಲ್ಲಿಗೆ ಒಂದು. ನಾನಿಲ್ಲಿ ನೆಕ್ ಶೇಪ್ಗೋಸ್ಕರನ ಫ್ರಂಟ್ ನೆಕ್ ಶೇಪ್ಗೋಸ್ಕರನ 1/2 ಇಂಚ್ ಇಕ್ಕೊತಾ ಇದ್ದೀನಿ. ತುಂಬ ಬ್ರಾಡಾಗಿ ಬರಬೇಕು ಅಂದರೆ, ಶೇಪು ಚೆನ್ನಾಗಿ ಬರಬೇಕು ಅಂದರೆ ಲೈನಿಂದ ಹೊರಗೆ ಒಂದು 1/2 ಇಂಚಿಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಏನಪ್ಪ ಅಂದರೆ ಶೇಪು ಚೆನ್ನಾಗಿ ಬರುತ್ತೆ ಅಷ್ಟೇ, ಏನೇನಿಲ್ಲ. ನೀನು ಹಿಂಗೆ ತೊಗೊಂಡು ಹಿಂಗೆ ಹಾಕೋತೀನಿ ಅಂದರೆ ಇಲ್ಲಿಂದನೇ ಶೇಪ್ ತೆಗೆದು ಹಾಕ್ಬೋದು. ನಾನು ಇಲ್ಲಿ ಕರ್ವ್ ಶೇಪ್ ಬಂದುಬಿಟ್ಟು 1.5ಗೆ 1 ತೊಗೋತಾ ಇದ್ದೀನಿ. 1ಕ್ಕೆ 1 ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿಂದ ಇಲ್ಲಿಗೆ 6 ಇದೆ, ಇಲ್ಲಿ 3ಕ್ಕೆ 1 ಮಾರ್ಕ್ ಮಾಡ್ಕೊತೀನಿ. ಸೊ ನಾನು ಇಲ್ಲಿಂದ ಶೇಪ್ ತೆಗಿತೀನಿ, ಕರ್ವ್ ಶೇಪು. ಸೊ ಲೈನ್ ಹಾಕ್ಕೋತಾ ಇದ್ದೀನಿ. ಸೊ ಇದಿಷ್ಟ ಆಯಿತು. ಸೊ ನೆಕ್ಸ್ಟ್ ಇಲ್ಲಿಂದ ಕ್ರಾಸ್ ಬೆಲ್ಟ್ಗೆ ಎಲ್ರಿಗೂ ಸೇಮ್ ಒಂದೇ ಮೆಜರ್ಮೆಂಟ್ ಬರುತ್ತೆ. ಸೊ ಇಲ್ಲಿಂದ ಲಾಸ್ಟಿಂದ ಇಲ್ಲಿಗೆ 4 ಇಂಚ್ಗೆ 1 ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 3 ಇಂಚ್ಗೆ 1 ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಶೋಲ್ಡರ್ ಇದೆಯಲ್ಲ, ಸೊ ಅದ್ರ ಸೆಂಟರ್ ಅಲ್ಲಿ ಮಧ್ಯದಿಂದ ಹಿಡ್ದು ಇಲ್ಲಿಗೆ ಕರೆಕ್ಟಾಗಿ ಮಧ್ಯಭಾಗಕ್ಕೆ 2.5 ಇಂಚಸ್ಗೆ 1 ಮಾರ್ಕ್ ಮಾಡ್ಕೊಳ್ಳಿ. ಹಿಂಗೆ ಬಂದು ಸೊ ನೋಡಿ ಈ ರೀತಿ ಶೇಪ್ ತಗೊಳ್ಳಿ. ಸೊ ಈ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೆಂಟ್ರ್ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 2.5 ಬರುತ್ತೆ. ಸೊ 2.5ಗೆ 1 ಮಾರ್ಕ್ ಹಾಕ್ಕೊಳ್ಳಿ, ಡಾಟ್ ಹಾಕ್ಕೊಳ್ಳಿ. ಸೊ 2.5ಗೆ ಒಂದು ಲೈನ್ ಹಾಕ್ಕೊಂಡು ಈ ಕಡೆ 1 ಇಂಚು ಮತ್ತು ಈ ಕಡೆ 1 ಇಂಚು, ಎರಡು ಕೂಡ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇಲ್ಲಿ ಮಧ್ಯ ಇದೆಯಲ್ಲ, ಈ ಮಧ್ಯಕ್ಕೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ಸೊ ಅದೇ ಮಧ್ಯದ ಲೈನ್ಗೆ ಇದೇ ಡಾಟ್ ಇಕ್ಕಿದ್ದೀವಲ್ಲ, ಸೊ ಅದೇ ಲೈನಿಂದನೇ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಆ ಡಾಟಿಂದ ಅದೇ ಲೈನಲ್ಲಿ 2.5 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚಿಗೆ ಟಕ್ಸ್ ಹಾಕ್ಕೊಳ್ಳಿ. ಸೊ ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಲೈನ್ ಹಾಕ್ಕೊಂಡಾಯಿತು. ಸೊ ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಟೇಪ್ ಇಕ್ಕೊಬೇಕು.
ಎಲ್ಲೋಗುತ್ತೆ ನೋಡಿಕೊಂಡು 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ 3 ಇಂಚ್ಗೆ ಒಂದು ಮಾರ್ಕ್. ಸೊ ಇಲ್ಲೂ ಅಷ್ಟೇ ಕಾಲು ಇಂಚ್ಗೆ ಟಕ್ಸ್ನ ಇಡಿ. ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಲೈನ್ ಹಾಕೋಬೇಕು. ಇಲ್ಲಿಂದ ಇಲ್ಲಿಗೆ ಕಾಲು ಇಂಚ್ಗೆ ಮಾರ್ಕ್ ಹಾಕೋಬೇಕು. ಸೊ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಶೋಲ್ಡರ್ ಇದೆಯಲ್ಲ, ಸೊ ಇಲ್ಲಿಂದ ಈ ಲೈನಿಂದ ಈ ಲೈನಿಂದ ಮಿಡಲ್ಗೆ ಹಾಕ್ಕೊಂಡು ಒಂದು ಲೈನು. ಸೊ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಇಂಚ್ಗೆ ಸೊ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇದರಿಂದ ಇಲ್ಲಿಗೆ 2.5 ಇಂಚ್ ಹಾಕ್ಕೊಂಡು ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಹಾಕ್ಕೊಳ್ಳಿ. 1.5 ಇಂಚ್ ಹಾಕ್ಕೊಂಡು ಇದೇ ಲೈನ್ಗೆ ಕರೆಕ್ಟಾಗಿ 2.5 ಇಂಚಿಗೆ ಒಂದು ಲೈನ್ ಅಳತೆ ತೊಗೊಂಡು ಇಲ್ಲಿ 1/4 ಇಂಚ್ ಹಾಕ್ಕೊಂಡು ಡಾಟ್ ಹಾಕ್ಕೊಂಡು ಮತ್ತೆ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಹಾಕ್ಕೊಳ್ಳಿ. 3 ಇಂಚ್ ಹಾಕ್ಕೊಂಡು ಇಲ್ಲಿ 1/4 ಇಂಚ್ ಬಿಟ್ಕೊಂಡು ಡಾಟ್ ಹಾಕ್ಕೊಳ್ಳಿ. ಮತ್ತೆ ಇದೇ ಲೈನಿಂದ ಇಲ್ಲಿಗೆ 2.5 ಇಂಚ್ ಹಾಕ್ಕೊಂಡು ಇಲ್ಲಿ 1/4 ಇಂಚ್ ಬಿಟ್ಕೊಂಡು ಇಲ್ಲೊಂದು ಡಾಟ್ ಹಾಕ್ಕೊಳ್ಳಿ. ಸೊ ಇಷ್ಟೇ ಸಿಂಪಲ್ಲು. ಸೊ ಫಸ್ಟ್ ಇಲ್ಲಿ ನಾನು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಒಂದು ಪೀಸ್ ಮಾತ್ರ ತೊಗೋಬೇಕಷ್ಟೇ. ಮೇಲ್ಗಡೆ ಇರುತ್ತೆ ನೋಡಿ, ಆ ಪೀಸ್ ಮಾತ್ರ ತೊಗೊಳ್ಳಿ. ಸೊ ನೋಡಿ, ಇದು ಕ್ರಾಸ್ ಬೆಲ್ಟ್ ಆಯಿತು. ಇದು ಕ್ರಾಸ್ ಬೆಲ್ಟ್ ಪೀಸ್ದು. ಸೊ ಇದೇ ಪೀಸ್ನ ಇವಾಗ ನೀವು ಇಲ್ಲಿ ಏನು ಕಟ್ಟಿಂಗ್ ಮಾಡ್ತೀರೋ ಆ ಕಟ್ಟಿಂಗ್ ಪೀಸಲ್ಲಿ ಒಂದು ಪೀಸ್ ಕೂಡ ವೇಸ್ಟ್ ಮಾಡಿಬಿಡಿ. ಇದು ಒಂದು ಸೈಡ್ ಆಯಿತು. ಸೊ ಇದೇ ಶೇಪ್ಗೆ ಇನ್ನೊಂದು ಲೈನಿಂಗ್ ಪೀಸ್ ಬರುತ್ತೆ. ಸೊ ಅದನ್ನು ನೀವು ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಸೈಡಲ್ಲೇ ಇಡಿ. ಸೊ ಇದು ಕ್ರಾಸ್ ಬೆಲ್ಟು. ಸೊ ಇದಾದಮೇಲೆ ಇದು ಹೆಂಗಪ್ಪ ಕಟ್ ಮಾಡೋದು ಅಂತಂದರೆ ಇಲ್ಲಿರುತ್ತಲ್ಲ ಫಸ್ಟ್ ಲೈನು, ಸೊ ಅಲ್ಲಿಂದನೇ ಕಟ್ ಮಾಡ್ಕೊಳ್ಳಿ. ಏನು ಮಾಡ್ತಿದ್ದೀರೋ ಸೊ ಅಲ್ಲಿಂದ ಕಟ್ ಮಾಡಬೇಕು. ಒಂಚೂರು ಇದು ಹಾಕೋದು ಶೋಲ್ಡರ್ ಹಾಕೋದು ಯಾವ ಶೇಪ್ ಕಟ್ ಮಾಡಿದ್ರೆ ಅದೇ ಶೇಪ್ ಕಟ್ ಮಾಡಿ. ಸೊ ಇದಾಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಫ್ರಂಟ್ ಡೀಪು ಏನಪ್ಪ ಅಂದರೆ ಎರಡು ಕಟ್ ಮಾಡಬಾರ್ದು, ಒಂದು ಲೇಯರ್ ಮಾತ್ರ ತೊಗೋಬೇಕು. ಡೀಪು ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಮತ್ತೆ ಅದೇ ಶೇಪ್ಗೆ ಇಲ್ಲಿ ತೊಗೊಳ್ಳಿ, ಹಿಂಗೆ ಟರ್ನ್ ಮಾಡಿಕೊಂಡು ಸೊ ಇಲ್ಲಿ ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ. ನೀವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀರೋ ಸೊ ಅಲ್ಲಿಗೆ ಈಕ್ವಲಾಗಿ ಒಂದು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಫ್ರಂಟ್ ರೆಡಿ ಆಯಿತು. 2 ಲೇಯರ್ ಏನಿರುತ್ತೋ ಸೊ ಅದನ್ನು 2 ಲೇಯರ್ನ ಕಟ್ ಮಾಡ್ಕೋಬೇಕು. ಫ್ರಂಟ್ ಟಿಪ್ ಆಯಿತು, ಫ್ರಂಟ್ದು. ಸೊ ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡು. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಮಧ್ಯೆ ಬರುತ್ತೆ ನೋಡಿ, ಇಲ್ಲಿವರೆಗೂ ತೊಗೋಬೇಕು. ಸೊ ಬ್ಯಾಕ್ ನೆಕ್ ಡಿಪ್ಪು ನಂದು 9.5 ಇದೆ. ಸೊ 9.5ಗೆ 1/2 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. 10 ಇದೆ, 10 ತೊಗೋತಾ ಇದ್ದೀನಿ. ಮಾಮೂಲಿ ಇಲ್ಲಿ ನಿಮ್ಮದು 2.5 ಇತ್ತಲ್ಲ, ಸೊ ನಾನು 2.5ಗೆ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ಸೈಡ್ 2.5ಗೊಂದು ಇಲ್ಲಿಗಿಂದ ಒಂದು ಲೈನ್ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇದು ಒಂದು ಲೈನ್. ಸೊ ಇಲ್ಲಿಂದ 1/2 ಇಂಚ್ ತೊಗೊಳ್ಳಿ. ಸೊ ನಿಮಗೆ ಡೀಪ್ ಬ್ರಾಡಾಗಿ ಬೇಕು ಅಂದರೆ ಇಲ್ಲಿಂದ ಕೂಡ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಒಂದು ಲೈನ್ ಮಾಡ್ಕೊಳ್ಳಿ. ಇದೊಂದು ಹೀಗೆ ಬರುತ್ತೆ, ಇದೇ ಶೇಪಲ್ಲಿ ಬರುತ್ತೆ. ಸ್ವಲ್ಪ ಬ್ರಾಡಾಗಿ ಕಾಣಿಸುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಟಕ್ಸ್ ಹಿಡಿಬೇಕು. ಟಕ್ಸ್ಗೆ ಏನಪ್ಪ ಅಂದರೆ ಈ ಕಡೆ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಗೆ ಬರುತ್ತೆ. 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ.
4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಹಾಫ್ ಇಂಚಿಗೆ ಒಂದು ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಅರ್ಧ, ಇಲ್ಲಿಂದ ಅರ್ಧ. ಸೊ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಹಾಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಈ ರೀತಿ ಮಧ್ಯಕ್ಕೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಾಗ ಇದ್ರದ್ದು ಈ ಸೈಡ್ ಬಂದಿರುತ್ತೆ, ಅದನ್ನು ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಂಡಾಗ ಇಲ್ಲಿ ಓಪನ್ ಮಾಡಿ. ಸೊ ಇದೇ ಟಕ್ಸ್ ಇರುತ್ತೆ, ಸೊ ಈ ಸೈಡು ಕೂಡ ಅದೇ ಟಕ್ಸ್ ಬರುತ್ತೆ. ಸೊ ನಿಮ್ಗೆ ಗೊತ್ತಾಗಿಲ್ಲ, ಅಳತೆ ಇದಾಗಿಲ್ಲ ಅಂದರೆ ನೀವು ಅಳತೆ ತೊಗೊಂಡೇ ಮಾಡ್ಕೋಬೋದು. ಸೊ ಇಷ್ಟೇ ಸಿಂಪಲ್ಲು. ಇದು ಬ್ಯಾಕ್ದು, ಇದು ಬ್ಯಾಕು ಪ್ಲೇನ್ ಬ್ಲೌಸ್ಗೆ ಇನ್ನೇನು ಮಾಡೋಂಗಿಲ್ಲ. ಸೊ ಇಷ್ಟೇ ಸಿಂಪಲ್ಲು. ಕ್ರಾಸ್ ಬೆಲ್ಟ್ ಈ ರೀತಿ ಇವಾಗ ನಾವು 2 ಪೀಸ್ ತೊಗೊಂಡಿದ್ದೀವಿ. ಸೊ ಇದನ್ನು ಎಕ್ಸ್ಟ್ರಾ 2 ಪೀಸ್ ಬೇಕಾಗುತ್ತೆ. ಸೊ ನಾನು ವೇಸ್ಟ್ ಪೀಸ್ ಯಾಕಪ್ಪ ಬಿಸಾಕ್ಬಿಡಿ ಅಂತ ಹೇಳಿದೆ ಅಂತಂದರೆ, ಸೊ ಇವಾಗ ನೀವು ಕಟ್ ಮಾಡಿದ್ರಲ್ವ, ಕಟ್ ಮಾಡಿದ್ರಲ್ಲಿ ಇಲ್ಲಿ ಮಿಕ್ಕಿದೆಯಲ್ವ ಪೀಸು, ಸೊ ಅದರಲ್ಲಿ ಸೊ ಈ ಕ್ರಾಸ್ ಪೀಸ್ ತೊಗೊಂಡು ನೀವು ಮಾಮೂಲಿ ಲೈನಿಂಗ್ ಪೀಸ್ ಕಟ್ ಮಾಡಿದ್ದು ಇತ್ತಲ್ಲ ಎಕ್ಸ್ಟ್ರಾ ಪೀಸು, ಸೊ ಅದನ್ನು ಈ ರೀತಿ ಇಟ್ಕೊಂಡು ಇದೇ ಶೇಪ್ಗೆ ಇನ್ನೊಂದು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಸ್ಟಿಚಿಂಗ್ ಆಗೋವರೆಗೂ ನೀವು ಪೀಸ್ನ ಬಿಸಾಕ್ಬಾರ್ದು. ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಬಿಸಾಕಬೇಡಿ, ಯಾವ ಪೀಸು ಕೂಡ ಬಿಸಾಕಬೇಡಿ, ಹಾಗೆ ಇಟ್ಟಿರಿ. ಸೊ ಇದು ಬ್ಯಾಕ್ ಪಾರ್ಟ್ ಆಯಿತು. ಇದು ಬಂದುಬಿಟ್ಟು ಫ್ರಂಟ್ ಪಾರ್ಟು. ಸೊ ನೋಡಿ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಫ್ರಂಟು ಮತ್ತು ಬ್ಯಾಕು ಈ ಶೋಲ್ಡರಿಂದ ಈ ಶೋಲ್ಡರ್ನ ಜಾಯಿನ್ ಮಾಡ್ಕೊಂಡು ಬನ್ನಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಉಕ್ಸ್ಪಟ್ಟಿ ಇರುತ್ತಲ್ಲ, ಸೊ ಅದು ಇಲ್ಲಿ ಬರುತ್ತೆ. ಆವಾಗ ಇಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಷ್ಟೇ ಸಿಂಪಲ್ ಪ್ಲೇನ್ ಬ್ಲೌಸ್ ಕಟ್ ಮಾಡೋದು. ಸೊ ಇಷ್ಟೇ ಸಿಂಪಲ್ಲು ಪ್ಲೇನ್ ಬ್ಲೌಸ್ ಕಟ್ ಮಾಡೋದು. ಸೊ ನಾನು ಮಾಡಿರೋ ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ, ಏನೋ ಡೌಟ್ ಇದೆ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ.